ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ರೈಲ್ವೆ ನೇಮಕಾತಿ ಪರೀಕ್ಷೆ ಗ್ರೂಪ್ 3ಗೆ ಸಂಬಂಧಪಟ್ಟಂತೆ ಇದೊಂದು ಮಾಡೆಲ್ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಫಸ್ಟ್ ಪ್ರಶ್ನೆ ಪತ್ರಿಕೆ 1 ಅಂತ ನೋಡ್ತಾ ಹೋಗೋಣ. ರೈಲ್ವೆ ನೇಮಕಾತಿ ಪರೀಕ್ಷೆ ಗ್ರೂಪ್ 3ಗೆ ಸಂಬಂಧಿಸಿದಂಥ ಮೊದಲನ ಒಂದು ಮಾಡೆಲ್ ಪೇಪರ್ ಉತ್ತರ ಸಹಿತ ಆಗಿರ್ತಕ್ಕಂಥದ್ದು. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನಲ್ಲಿ ಯಾವುದು ಹೈಡ್ರೋಜನ್ ಐಸೋಟೋಪ್ ಅಲ್ಲ? ಟ್ರಿಟಿಯಂ, ಡ್ಯೂಟೇರಿಯಂ, ಪ್ರೋಟಿಯಂ, ಎಟ್ರಿಯಂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ 4 ಏನಿದೆಯೋ ಎಟ್ರಿಯಮ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಇದು ಬಂದು ಹೈಡ್ರೋಜನ್ ಐಸೋಟೋಪ್ ಒಳಗೆ ಸೇರ್ಕೊಳ್ತಕ್ಕಂಥದ್ದು ಅಲ್ಲ. ಆಪ್ಷನ್ 4 ಎಟ್ರಿಯಮ್. ಆ್ಯಂಡ್ ಮುಂದಿನ ಪ್ರಶ್ನೆ: ಎಲೆಕ್ಟ್ರಿಕ್ ಬಲ್ಬ್ನಲ್ಲಿ ಸಾಮಾನ್ಯವಾಗಿ ತುಂಬಲಾಗುವ ಅನಿಲ ಯಾವುದು? ನೀವು ಕ್ವಶನ್ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಲೈಟ್ ಬಲ್ಬೇ ಬೇರೆ, ಎಲೆಕ್ಟ್ರಿಕ್ ಬಲ್ಬೇ ಬೇರೆ ಬರುತ್ತೆ. ಸೊ ಲೈಟ್ ಬಲ್ಬ್ ಅಂತ ಹೇಳಿದಲ್ಲಿ ಆರ್ಗನ್ ಮತ್ತು ಈ ಒಂದು ಆಕ್ಸಿಜನ್ ತುಂಬ್ತಾರೆ, ಫಿಲ್ ಮಾಡ್ತಾರೆ. ಆದರೆ ಎಲೆಕ್ಟ್ರಿಕ್ ಬಲ್ಬ್ನಲ್ಲಿ ತುಂಬತಕ್ಕಂಥ ಒಂದು ಅನಿಲ ಅಂತ ಹೇಳಿದರೆ ಅದು ಆಪ್ಷನ್ 1 ನೈಟ್ರೋಜನ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ: ರೈಲು ನಿಲ್ದಾಣಗಳಲ್ಲಿ 100% LED ಲೈಟಿಂಗ್ ವ್ಯವಸ್ಥೆ ಹೊಂದಿರುವ ಭಾರತದ ಮೊದಲ ರೈಲ್ವೆ ವಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ರೈಲ್ವೆ ವಲಯ ಯಾವುದು ಅಂತ ಹೇಳಿದರೆ ಆಪ್ಷನ್ 1 ಸೌತ್ ಸೆಂಟ್ರಲ್ ರೈಲ್ವೆ. ನೆಕ್ಸ್ಟು ನ್ಯಾನೋ ಕಣಗಳ ಗಾತ್ರ ಎಷ್ಟಿರುತ್ತದೆ ಅಂತ ಕೇಳಿದರೆ ನ್ಯಾನೋ ಕಣಗಳ ಗಾತ್ರ ಬಂದು 10⁻⁹ ಮೀಟರ್. ಆಪ್ಷನ್ 1 10⁻⁹ ಮೀಟರ್. ನೆಕ್ಸ್ಟು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಯಾವ ಕ್ಷೇತ್ರದಲ್ಲಿ ಬಳಸುವರು? ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಯಾವ ಕ್ಷೇತ್ರಗಳಲ್ಲಿ ಬಳಸುವರು ಅಂತ ಕೇಳಿದರೆ ಅದು ಬಂದು ರಾಕೆಟ್ ತಂತ್ರಜ್ಞಾನದಲ್ಲಿ. ಆಪ್ಷನ್ 3 ರಾಕೆಟ್ ತಂತ್ರಜ್ಞಾನದಲ್ಲಿ. ಮುಂದಿನ ಪ್ರಶ್ನೆ ಹೀಗಿದೆ: ಜೇನುತುಪ್ಪದಲ್ಲಿರುವ ಪ್ರಮುಖ ಸಿಹಿಯಾದ ಅಂಶ ಯಾವುದು ಅಂತ ಕೇಳಿದರೆ ಸುಕ್ರೋಸ್, ಲ್ಯಾಕ್ಟೋಸ್, ಗ್ಯಾಲಕ್ಟೋಸ್, ಫ್ರಕ್ಟೋಸ್ ಅಂತ ಕೊಟ್ಟಿದೆ. ಸೊ ಲ್ಯಾಕ್ಟೋಸ್ ಬರ್ತಕ್ಕಂಥದ್ದು ಆಲ್ಮೋಸ್ಟು ಹಾಲು, ಬಟರು. ಸೊ ಈ ಒಂದು ಹಾಲಿನ ಪ್ರಾಡಕ್ಟಲ್ಲಿ ಬರ್ತಕ್ಕಂಥದ್ದು ಲ್ಯಾಕ್ಟೋಸ್ ಆಗಿರುತ್ತೆ. ಜೇನುತುಪ್ಪದಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಆಲ್ಮೋಸ್ಟ್ ಫ್ರಕ್ಟೋಸ್. ಫ್ರೂಟ್ಸ್ಗಳಲ್ಲೂ ಸಹ ಬರುತ್ತೆ ಈ ಒಂದು ಫ್ರಕ್ಟೋಸ್ ಅಂತ ಜೇನುತುಪ್ಪದಲ್ಲೂ ಸಹ ಬರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ: ಈ ಕೆಳಯಲ್ಲಿ ಹೂವುಗಳ ಬಣ್ಣಕ್ಕೆ ಕಾರಣವಾಗಿರುವ ಅಂಶ ಯಾವುದು ಅಂತ ಕೇಳಿದರೆ ಸೊ ನೋಡಿ, ಈ ಕೆಳಯಲ್ಲಿ ಹೂವುಗಳ ಬಣ್ಣಕ್ಕೆ ಕಾರಣವಾಗಿರುವ ಅಂಶ ಯಾವುದು ಅಂತ ಕೇಳಿದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆರಾಟಿನ್ ಅಂತ ಹೇಳಿದಾಗ ಕೂದಲಿಗೆ ಬರ್ತಕ್ಕಂಥದ್ದು ಕೆರಾಟಿನ್, ಕೂದಲು ಕೆರಾಟಿನ್. ಮೆಲಾನಿನ್ ಬಂದು ಚರ್ಮದ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇನ್ನು ಕ್ಲೋರೋಫಿಲ್ ಅಂತ ಹೇಳಿದಾಗ ಇದು ಎಲೆಗಳಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಹೂವುಗಳ ಬಣ್ಣಕ್ಕೆ ಕಾರಣವಾಗಿರುವ ಅಂಶ ಅಂತ ಹೇಳಿದ್ರೆ ಆಪ್ಷನ್ 3 ಎಂಥೋಸೈನಿನ್ ಅಂತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 3 ಎಂಥೋಸೈನಿನ್. ನೆಕ್ಸ್ಟು ಇತ್ತೀಚೆಗೆ ನಿಧನರಾದ ಪಾಕಿಸ್ತಾನದ ಸಾಮಾಜಿಕ ಕಾರ್ಯಕರ್ತೆ, ಮಾನವ ಹಕ್ಕುಗಳ ಹೋರಾಟಗಾರ್ತಿ ಯಾರಂತ ಕೇಳಿದರೆ ಸೊ ಆಲ್ಮೋಸ್ಟ್ ಇದನ್ನು ಕೇಳ್ತಕ್ಕಂಥದ್ದು. ಇವರು ಆಲ್ರೆಡಿ ಇದು ನಿಧನ ಆಗಿ 2005 ಇಟ್ ಮೀನ್ಸ್ ಅದು ಆಲ್ರೆಡಿ 7-8 ವರ್ಷನೇ ಆಗಿದೆ. ಬಟ್ ಇದು ಪಾಕಿಸ್ತಾನದ ಸಾಮಾಜಿಕ ಕಾರ್ಯಕರ್ತಿ, ಮಾನವನ ಹಕ್ಕುಗಳ ಹೋರಾಟಗಾರ್ತಿ ಅಂತ ಹೇಳಿದರೆ ಹೆಸರು ಆಸ್ಮಾ ಜಹಾಂಗೀರ್ ಅಂತಕ್ಕಂಥದ್ದಾಗಿತ್ತು. ಸೊ ಇದು ಯಾಕಂತ ಹೇಳಿದ್ರೆ ಒಂದು ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರೋದ್ರಿಂದ ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು. ನೆಕ್ಸ್ಟು ಪ್ಯಾಲೆಸ್ಟೀನ್ನ ಅತ್ಯುನ್ನತ ಗೌರವವಾದ ಗ್ರ್ಯಾಂಡ್ ಕಲರ್ ಆಫ್ ದಿ ಸ್ಟೇಟ್ ಆಫ್ ಪ್ಯಾಲೆಸ್ಟೀನ್ ಗೌರವಕ್ಕೆ ಪಾತ್ರರಾದ ಭಾರತೀಯ ವ್ಯಕ್ತಿ ಯಾರು ಅಂತ ಕೇಳಿದರೆ ಸೊ ಇದು ಅಷ್ಟೇ ಹಾಗೆ ರೀಸೆಂಟಾಗಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಸೊ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 3 ನರೇಂದ್ರ ಮೋದಿಯವರು. ನೆಕ್ಸ್ಟು ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ದೇಶದ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಇತ್ತೀಚೆಗೆ 5 ವರ್ಷಗಳ ಕಠಿಣ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಅಂತ ಕೇಳಿದರೆ ಸೊ ಇದಕ್ಕೆ ಆನ್ಸರು ಆಪ್ಷನ್ 2 ಬಾಂಗ್ಲಾದೇಶದ ಒಂದು ಮಾಜಿ ಪ್ರಧಾನಿ. ಕ್ಯಾಮ್ರಾದಲ್ಲಿ ಮೂಡುವ ಪ್ರತಿಬಿಂಬದ ರೀತಿ ಯಾವುದು ಅಂತ ಕೇಳಿದರೆ ಕ್ಯಾಮರಾದಲ್ಲಿ ಮೂಡುವ ಪ್ರತಿಬಿಂಬದ ರೀತಿ ಯಾವುದು ಅಂತ ಹೇಳಿದರೆ ಅದು ಸತ್ಯ ಮತ್ತು ತಲೆ ಕೆಳಗು. ಆಪ್ಷನ್ 4. ಬೌದ್ಧ ಧರ್ಮವನ್ನು ಅಳವಡಿಸಿಕೊಳ್ಳಲು ಅಶೋಕನನ್ನು ಪ್ರಭಾವಿಸಿದ ಸನ್ಯಾಸಿ ಯಾರು ಅಂತ ಕೇಳಿದರೆ ಬೌದ್ಧ ಧರ್ಮವನ್ನು ಅಳವಡಿಸಿಕೊಳ್ಳಲು ಅಶೋಕನನ್ನು ಪ್ರಭಾವಿಸಿದ ಸನ್ಯಾಸಿ ಯಾರು ಅಂತ ಹೇಳಿದರೆ ಉಪಗುಪ್ತ. ಆಪ್ಷನ್ 2 ಉಪಗುಪ್ತ. ಭಾರತದಲ್ಲಿ ಪುರಾತತ್ವ ಸರ್ವೇಕ್ಷಣಾ ಸಂಸ್ಥೆ ಸ್ಥಾಪನೆಗೊಂಡ ವರ್ಷ ಯಾವುದು? ಪುರಾತತ್ವ ಸರ್ವೇಕ್ಷಣಾ ಸಂಸ್ಥೆ ಸ್ಥಾಪನೆಗೊಂಡಂಥ ವರ್ಷ ಅಂತ ಹೇಳಿದರೆ 1861ರಲ್ಲಿ. ಮುಂದಿನ ಪ್ರಶ್ನೆ: ಈ ಕೆಳಗಿನಲ್ಲಿ ಭಾರತ 3ನೇ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿ ಯಾವುದು? 3ನೇ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ಸೊ ಅದು ಬಂದು ಪದ್ಮಭೂಷಣ. ಪದ್ಮಭೂಷಣಕ್ಕಿಂತ ಅತಿ ಹೆಚ್ಚು ಅಂದರೆ ಪದ್ಮವಿಭೂಷಣ ಆಗಿರುತ್ತೆ. ಸೊ ಅದಕ್ಕಿಂತ ಕಡಿಮೆ ಪದ್ಮಭೂಷಣ, ಅದಕ್ಕಿಂತ ಕಡಿಮೆ ಪದ್ಮಶ್ರೀ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಸಿದ್ಧ ಚೀನಾ ಯಾತ್ರಿಕ ಪಾಹಿಯನ್ ಈ ಕೆಳಗಿನ ಯಾವ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದನು? ಯಾವ ಶತಮಾನ ಅಂತ ಹೇಳಿದರೆ ಆಪ್ಷನ್ 2 5ನೇ ಶತಮಾನದಲ್ಲಿ. ನೆಕ್ಸ್ಟು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ಕೋನಾರ್ಕ್ ಸೂರ್ಯ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ಕೋನಾರ್ಕದ ಸೂರ್ಯ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಹೇಳಿದರೆ ಆಪ್ಷನ್ 1 1ನೇ ನರಸಿಂಹದೇವ. ನೆಕ್ಸ್ಟ್ ಮುಂದಿನ ಪ್ರಶ್ನೆ:
ಚೌಗನ್ ಆಟ ಆಡುತ್ತಿದ್ದಾಗ ಕುದುರೆಯಿಂದ ಬಿದ್ದು ಮರಣ ಹೊಂದಿದ ದೆಹಲಿ ಸುಲ್ತಾನ ಯಾರು? ಚೌಗನ್ ಆಟ ಆಡುತ್ತಿದ್ದಾಗ ಕುದುರೆಯಿಂದ ಬಿದ್ದು ಮರಣ ಹೊಂದಿದ ದೆಹಲಿ ಸುಲ್ತಾನ ಯಾರಂತ ಹೇಳಿದ್ರೆ ಆಪ್ಷನ್ 4 ಕುತ್ಬುದ್ದೀನ್ ಐಬಕ್. ನೆಕ್ಸ್ಟು ಇಬಾನ್ ಬತೂತಾ ಈ ಕೆಳಗಿನ ಯಾರ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದನು? ಇಬಾನ್ ಬತೂತಾ ಅಂತಕ್ಕಂಥವ್ರು 3ನೇ ಮೊಹಮ್ಮದ್ ಬಿನ್ ತುಘಲಕ್ ಇದ್ದಾರ, ಇವರ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಭೇಟಿಯನ್ನು ಕೊಡ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕ್ ಈ ಕೆಳಗಿನ ಯಾವುದರಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದರು? ಯಾವುದರಲ್ಲಿ ಅಂತ ಹೇಳಿದ್ರೆ ಕ್ಯಾಲಿಗ್ರಫಿ, ಆಪ್ಷನ್ 3 ಕ್ಯಾಲಿಗ್ರಫಿ. ನೆಕ್ಸ್ಟ್, ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಗೊಂಡ ವರ್ಷ ಯಾವುದು? ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಗೊಂಡ ವರ್ಷ 1347ರಲ್ಲಿ. ಕೆಳಗಿನ ಘಟನೆಗಳು ನಡೆದ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕಾನೂನು ಭಂಗ ಚಳುವಳಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಕ್ವಿಟ್ ಇಂಡಿಯಾ ಚಳುವಳಿ, ಸೈಮನ್ ಆಯೋಗದ ಬಹಿಷ್ಕಾರ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 1 BDAC, BDAC ಕ್ವಿಟ್ ಇಂಡಿಯಾ ಚಳುವಳಿ ಲಾಸ್ಟಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನಲ್ಲಿ ಹನಿ ಬೆಸೆಂಟ್ ರವರಿಂದ ಪ್ರಾರಂಭಗೊಂಡ ಪತ್ರಿಕೆಗಳು ಯಾವುವು ಅಂತ ಹೇಳಿದರೆ ಯಂಗ್ ಇಂಡಿಯಾ, ಕಾಮನ್ವೆಲ್ತ್, ನ್ಯೂ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಹನಿ ಬೆಸೆಂಟ್ ಅವರಿಂದ ಪ್ರಾರಂಭಗೊಂಡಂತಹ ಪತ್ರಿಕೆಗಳಂತ ಹೇಳಿದರೆ ಕಾಮನ್ವೆಲ್ತ್ ಮತ್ತು ನ್ಯೂ ಇಂಡಿಯಾ, ಆಪ್ಷನ್ 2. ನೆಕ್ಸ್ಟು, ಈ ಕೆಳಗಿನ ಯಾವ ಗ್ರಂಥವನ್ನು ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಯಲಾಗುವುದು? ಈ ಕೆಳಗಿನ ಯಾವ ಗ್ರಂಥವನ್ನು ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಯುವುದು? ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬೃಹತ್ ಜಾತಕ, ಲಘು ಜಾತಕ, ಪಂಚ ಸೈದ್ಧಾಂತಿಕ ಮತ್ತು ಬೃಹತ್ ಸಂಹಿತ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 3 ಪಂಚ ಸೈದ್ಧಾಂತಿಕ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಕರ್ನಾಟಕ ಸಂಕ್ರಾಂತಿ ವೃತ್ತವು ಭಾರತದ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗಿದೆ? ಕರ್ನಾಟಕ ಸಂಕ್ರಾಂತಿ ವೃತ್ತವು ಭಾರತದ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗಿದೆ ಅಂತ ಹೇಳಿದ್ರೆ ಒಟ್ಟು 8 ರಾಜ್ಯಗಳು. ಮುಂದಿನ ಪ್ರಶ್ನೆ ಹೇಗಿದೆ, ಭಾರತ, ಚೀನಾ ಮತ್ತು ಮ್ಯಾನ್ಮಾರ್ ರಾಷ್ಟ್ರಗಳ ವಿವಾದಿತ 3 ಪಾಯಿಂಟ್ ಗಡಿ ಪ್ರದೇಶದ ಸುತ್ತಲೂ ಹಾದು ಹೋಗಿರುವ ಪರ್ವತ ಮಾರ್ಗ ಯಾವುದು? ಆನ್ಸರ್ ಆಪ್ಷನ್ 1 ದೀಪು ಕಣಿವೆ ಮಾರ್ಗ. ಮುಂದಿನ ಪ್ರಶ್ನೆ, ಪ್ರಸಿದ್ಧ ಗಿರಿಧಾಮಗಳಲ್ಲಿ ಒಂದಾದ ಕೊಡೈಕೆನಾಲ್ ಈ ಬೆಟ್ಟದಲ್ಲಿದೆ. ಕೊಡೈಕೆನಾಲ್ ಯಾವ ಬೆಟ್ಟದಲ್ಲಿದೆ ಅಂತ ಹೇಳಿದರೆ ಪಳನಿ ಬೆಟ್ಟಗಳು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲೇ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯವನ್ನು ಹೊಂದಿವೆ? ಭಾರತದಲ್ಲೇ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಂತ ಹೇಳಿದರೆ ಪಶ್ಚಿಮ ಬಂಗಾಳ. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಭೌಗೋಳಿಕ ಸೂಚಕವನ್ನು ಪಡೆದ ಮೊದಲ ಭಾರತೀಯ ಉತ್ಪನ್ನ ಯಾವುದು? ಆನ್ಸರ್ ಆಪ್ಷನ್ 4 ಡಾರ್ಜಿಲಿಂಗ್ ಚಹಾ. ನೆಕ್ಸ್ಟ್, ಈ ಕೆಳಗಿನಲ್ಲಿ ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ದೊಡ್ಡ ಭೌಗೋಳಿಕ ಪ್ರದೇಶ ಯಾವುದು? ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ದೊಡ್ಡ ಭೌಗೋಳಿಕ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಡೆಕ್ಕನ್ ಪ್ರಸ್ಥಭೂಮಿ, ಆಪ್ಷನ್ 2 ಡೆಕ್ಕನ್ ಪ್ರಸ್ಥಭೂಮಿ. ಈ ಕೆಳಗಿನ ಯಾವ ನದಿಯನ್ನು ಟಿಬೆಟ್ನಲ್ಲಿ ಯುರ್ಲಿಂಗ್ ಸಾಂಗ್ಪೋ ಎಂದು ಕರೆಯಲಾಗುತ್ತದೆ? ಆನ್ಸರ್ ಆಪ್ಷನ್ 3 ಬ್ರಹ್ಮಪುತ್ರ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಕಣಶಿಲೆಗಳು ಸಾಮಾನ್ಯವಾಗಿ ಸಮುದ್ರ, ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗಿರುವುದರಿಂದ ಇವುಗಳನ್ನು ಜಲಶಿಲೆಗಳೆಂದು ಕರೆಯುವರು. ಬಸಾಲ್ಟ್, ಗ್ಯಾಬ್ರೋ, ಡಯರೈಟ್ ಇವು ಕಣಶಿಲೆಗಳಾಗಿವೆ. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಕಣಶಿಲೆಗಳಂತ ಹೇಳಿದ್ರೆ ಸಾಮಾನ್ಯವಾಗಿ ಸಮುದ್ರ, ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗಿರುವುದರಿಂದ ಇವುಗಳನ್ನು ಜಲಶಿಲೆಗಳೆಂದು ಕರೆಯುತ್ತಾರೆ. ಇದು ಸರಿ ಇದೆ. ಬಸಾಲ್ಟ್, ಗ್ಯಾಬ್ರೋ, ಡಯರೈಟ್ ಇವು ಕಣಶಿಲೆಗಳಾಗಿವೆ ಅಂತ ಕೊಟ್ಟಿದ್ದಾರಲ್ಲ, ಇದು ತಪ್ಪಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನಲ್ಲಿ ಹನಿ ಬೆಸೆಂಟ್ ರವರಿಂದ ಪ್ರಾರಂಭಗೊಂಡ ಪತ್ರಿಕೆಗಳು ಯಾವುವು ಅಂತ ಹೇಳಿದರೆ ಯಂಗ್ ಇಂಡಿಯಾ, ಕಾಮನ್ವೆಲ್ತ್, ನ್ಯೂ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಹನಿ ಬೆಸೆಂಟ್ ಅವರಿಂದ ಪ್ರಾರಂಭಗೊಂಡಂತಹ ಪತ್ರಿಕೆಗಳಂತ ಹೇಳಿದರೆ ಕಾಮನ್ವೆಲ್ತ್ ಮತ್ತು ನ್ಯೂ ಇಂಡಿಯಾ, ಆಪ್ಷನ್ 2. ನೆಕ್ಸ್ಟು, ಈ ಕೆಳಗಿನ ಯಾವ ಗ್ರಂಥವನ್ನು ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಯಲಾಗುವುದು? ಈ ಕೆಳಗಿನ ಯಾವ ಗ್ರಂಥವನ್ನು ಖಗೋಳಶಾಸ್ತ್ರದ ಬೈಬಲ್ ಎಂದು
ಕರೆಯುವುದು. ಎಸ್ ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬೃಹತ್ ಜಾತಕ, ಲಘು ಜಾತಕ, ಪಂಚ ಸೈದ್ಧಾಂತಿಕ ಮತ್ತು ಬೃಹತ್ ಸಮೇತ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 3 ಪಂಚ ಸೈದ್ಧಾಂತಿಕ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಕರ್ನಾಟಕ ಸಂಕ್ರಾಂತಿ ವೃತ್ತವು ಭಾರತದ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗಿದೆ? ಕರ್ನಾಟಕ ಸಂಕ್ರಾಂತಿ ವೃತ್ತವು ಭಾರತದ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗಿದೆ ಅಂತ ಹೇಳಿದರೆ ಒಟ್ಟು 8 ರಾಜ್ಯಗಳು. ಮುಂದಿನ ಪ್ರಶ್ನೆ ಹೇಗಿದೆ, ಭಾರತ, ಚೀನಾ ಮತ್ತು ಮ್ಯಾನ್ಮಾರ್ ರಾಷ್ಟ್ರಗಳ ವಿವಾದಿತ 3 ಪಾಯಿಂಟ್ ಗಡಿ ಪ್ರದೇಶದ ಸುತ್ತಲೂ ಹಾದು ಹೋಗಿರುವ ಪರ್ವತ ಮಾರ್ಗ ಯಾವುದು? ಆನ್ಸರ್ ಆಪ್ಷನ್ 1 ದೀಪು ಕಣಿವೆ ಮಾರ್ಗ. ಮುಂದಿನ ಪ್ರಶ್ನೆ, ಪ್ರಸಿದ್ಧ ಗಿರಿಧಾಮಗಳಲ್ಲಿ ಒಂದಾದ ಕೊಡೈಕೆನಾಲ್ ಈ ಬೆಟ್ಟದಲ್ಲಿದೆ. ಕೊಡೈಕೆನಾಲ್ ಯಾವ ಬೆಟ್ಟದಲ್ಲಿದೆ ಅಂತ ಹೇಳಿದರೆ ಪಳನಿ ಬೆಟ್ಟಗಳು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲೇ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯವನ್ನು ಹೊಂದಿವೆ? ಭಾರತದಲ್ಲೇ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಂತ ಹೇಳಿದರೆ ಪಶ್ಚಿಮ ಬಂಗಾಳ. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಭೌಗೋಳಿಕ ಸೂಚಕವನ್ನು ಪಡೆದ ಮೊದಲ ಭಾರತೀಯ ಉತ್ಪನ್ನ ಯಾವುದು? ಆನ್ಸರ್ ಆಪ್ಷನ್ 4 ಡಾರ್ಜಿಲಿಂಗ್ ಚಹಾ. ನೆಕ್ಸ್ಟ್, ಈ ಕೆಳಗಿನಲ್ಲಿ ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ದೊಡ್ಡ ಭೌಗೋಳಿಕ ಪ್ರದೇಶ ಯಾವುದು? ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ದೊಡ್ಡ ಭೌಗೋಳಿಕ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಡೆಕ್ಕನ್ ಪ್ರಸ್ಥಭೂಮಿ. ಆಪ್ಷನ್ 2 ಡೆಕ್ಕನ್ ಪ್ರಸ್ಥಭೂಮಿ. ಈ ಕೆಳಗಿನ ಯಾವ ನದಿಯನ್ನು ಟಿಬೆಟ್ನಲ್ಲಿ ಯುರ್ಲಿಂಗ್ ಸಾಂಗ್ಪೋ ಎಂದು ಕರೆಯಲಾಗುತ್ತದೆ? ಆನ್ಸರ್ ಆಪ್ಷನ್ 3 ಬ್ರಹ್ಮಪುತ್ರ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಕಣಶಿಲೆಗಳು ಸಾಮಾನ್ಯವಾಗಿ ಸಮುದ್ರ, ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗಿರುವುದರಿಂದ ಇವುಗಳನ್ನು ಜಲಶಿಲೆಗಳೆಂದು ಕರೆಯುವರು. ಬಸಾಲ್ಟ್, ಗ್ಯಾಬ್ರೋ, ಡಯರೈಟ್ ಇವು ಕಣಶಿಲೆಗಳಾಗಿವೆ. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಕಣಶಿಲೆಗಳಂತೇಳಿದ್ರೆ ಸಾಮಾನ್ಯವಾಗಿ ಸಮುದ್ರ, ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗಿರುವುದರಿಂದ ಇವುಗಳನ್ನು ಜಲಶಿಲೆಗಳೆಂದು ಕರೆಯುತ್ತಾರೆ. ಇದು ಸರಿ ಇದೆ. ಬಸಾಲ್ಟ್, ಗ್ಯಾಬ್ರೋ, ಡಯರೈಟ್ ಇವು ಕಣಶಿಲೆಗಳಾಗಿವೆ ಅಂತ ಕೊಟ್ಟಿದ್ದಾರಲ್ಲ, ಇದು ತಪ್ಪಿದೆ. ಇದು ಕಣಶಿಲೆಗಳಾಗೋದಿಲ್ಲ, ಅಗ್ನಿಶಿಲೆಗಳಿಗೆ ಬರ್ತಕ್ಕಂಥದ್ದು. ಹಾಗಾಗಿ ಆಪ್ಷನ್ ಬಿ ತಪ್ಪಾಗಿರುತ್ತೆ. ಮುಂದಿನ ಪ್ರಶ್ನೆ, ಭಾರತದ ಆರ್ಥಿಕತೆಯ ವಿಧ ಯಾವುದು? ಭಾರತದ ಆರ್ಥಿಕತೆ ವಿಧ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 3 ಏನಿದೆಯೋ ಮಿಶ್ರ ಆರ್ಥಿಕತೆ. ಸೊ ಇದು ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಎಕನಾಮಿಕ್ ಸರ್ವೆಯನ್ನು ಪ್ರಕಟಿಸುವವರು ಯಾರು? ಎಕನಾಮಿಕ್ ಸರ್ವೆಯನ್ನು ಪ್ರಕಟಿಸುವವರು ಯಾರು ಎಂದರೆ ಆಪ್ಷನ್ 4 ಹಣಕಾಸು ಸಚಿವಾಲಯ. ನೆಕ್ಸ್ಟು, ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ ಯಾವುದು? 2 ಸರಿ ರಾಷ್ಟ್ರೀಕರಣ ಮಾಡ್ತಾರೆ. ಸೊ ಇಲ್ಲಿ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 4 1949ರಲ್ಲಿ. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಸ್ಫಟಿಕ ರೂಪದಲ್ಲಿರುವ ಇಂಗಾಲ ಯಾವುದು? ಸ್ಫಟಿಕ ರೂಪದಲ್ಲಿ ಇರುವಂತಹ ಇಂಗಾಲ ಯಾವುದು ಅಂತ ಹೇಳಿದರೆ ಆಪ್ಷನ್ 2 ಗ್ರಾಫೈಟ್. ಮುಂದಿನ ಪ್ರಶ್ನೆ, ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಧಾತುಗಳು ಯಾವುವು? ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಧಾತುಗಳು ಯಾವುವು ಎಂದರೆ ಮೆಗ್ನೀಷಿಯಂ. ಆಪ್ಷನ್ ಬಿ ಮೆಗ್ನೀಷಿಯಂ. ಮುಂದಿನ ಪ್ರಶ್ನೆ, ಭಾರತದ ಸಾಂಸ್ಕೃತಿಕ ವಲಯಗಳಲ್ಲಿ ಒಂದಾದ ಪಶ್ಚಿಮ ವಲಯದ ಸಾಂಸ್ಕೃತಿಕ ಕೇಂದ್ರ ಯಾವುದು? ಉತ್ತರ ಆಪ್ಷನ್ 4 ಉದಯ್ಪುರ. ಭಾರತದ ಪ್ರಥಮ ಸಿಮೆಂಟ್ ಕಾರ್ಖಾನೆ ಪ್ರಾರಂಭಗೊಂಡ ಸ್ಥಳ ಯಾವುದು? ಉತ್ತರ ಆಪ್ಷನ್ 1 ಚೆನ್ನೈ. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ? ಉತ್ತರ ಆಪ್ಷನ್ 4 ರಿಷಿಗಂಗಾ. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವ ವಿಟಮಿನ್ನ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ? ಆನ್ಸರ್ ಆಪ್ಷನ್ 3 ವಿಟಮಿನ್ B12. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ, ಮೈಕಾಲಜಿ ಈ ಕೆಳಗಿನ ಯಾವುದರ ಅಧ್ಯಯನಕ್ಕೆ
ಸಂಬಂಧಿಸಿದೆ. ಮೈಕಾಲಜಿ ಬಂದು ಆಪ್ಷನ್ 1 ಶಿಲೀಂಧ್ರಗಳ ಅಧ್ಯಯನ. ನೆಕ್ಸ್ಟ್, ಈ ಕೆಳಗಿನ ಯಾವ ದೇಶವು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರವಲ್ಲ ಅಂತ ಕೇಳಿದರೆ, ಸದಸ್ಯ ರಾಷ್ಟ್ರವಲ್ಲ ಅಂತ ಹೇಳಿದರೆ ಜಪಾನ್. ಆಪ್ಷನ್ 4 ಜಪಾನ್. ನೆಕ್ಸ್ಟ್, ಫ್ರೀಡಮ್ ಇನ್ ಎಕ್ಸೆಲ್ ಕೃತಿಯ ಕರ್ತೃ ಯಾರು? ಫ್ರೀಡಮ್ ಇನ್ ಎಕ್ಸೆಲ್ ಕೃತಿಯ ಕರ್ತೃ ಯಾರಂತ ಹೇಳಿದರೆ ದಲೈ ಲಾಮಾ. ಜೆಟ್ ಇಂಜಿನ್ನ ಸಂಶೋಧಕರು ಯಾರು ಅಂತ ಹೇಳಿದರೆ, ಜೆಟ್ ಇಂಜಿನ್ನ ಸಂಶೋಧಕರು ಅಂತ ಹೇಳಿದರೆ ಆಪ್ಷನ್ 1 ಫ್ರಾಂಕ್ ವಿಟ್ಲೆ. ನೆಕ್ಸ್ಟ್, ವಾಯುವಿನಲ್ಲಿನ ಆರ್ದ್ರತೆಯನ್ನು ಅಳೆಯಲು ಬಳಸಲಾಗುವ ಉಪಕರಣ ಯಾವುದು? ಆಪ್ಷನ್ 2 ಹೈಗ್ರೋಮೀಟರ್. ನೆಕ್ಸ್ಟ್, ಈ ಕೆಳಗಿನ ಯಾವ ದಿನದಂದು ವಿಶ್ವ ಸಾಕ್ಷರತಾ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ 3 ಸೆಪ್ಟೆಂಬರ್ 8. ನೆಕ್ಸ್ಟ್, ಈ ಕೆಳಗಿನಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು? ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು ಎಂದರೆ ಆನ್ಸರ್ ಆಪ್ಷನ್ ವಿಶ್ವನಾಥನ್ ಆನಂದ್, ಕರ್ಣಂ ಮಲ್ಲೇಶ್ವರಿ, ಅಂಜು ಬಾಬಿ ಜಾರ್ಜ್. ಆಪ್ಷನ್ 4. ನೆಕ್ಸ್ಟ್, ವಿಶ್ವಸಂಸ್ಥೆಯ ನಿಯೋಗಗಳು ಮತ್ತು ಅವುಗಳ ಮುಖ್ಯ ಕಚೇರಿ ಇರುವ ಸ್ಥಳಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಯಾವುದಂತ ಹೇಳಿದರೆ ವಿಶ್ವ ಹವಾಮಾನ ಸಂಸ್ಥೆ. ನೆಕ್ಸ್ಟ್, ಈ ಕೆಳಗಿನ ರಾಷ್ಟ್ರಗಳು ಅವುಗಳ ಕರೆನ್ಸಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕರೆನ್ಸಿಗಳಿಗೆ ಸಂಬಂಧಪಟ್ಟಂತೆ ನೋಡಿ, ಇಲ್ಲಿ ಆಸ್ಟ್ರಿಯಾ ಬಂದು ಯೂರೋ, ಭೂತಾನ್ ಬಂದು ಗುಲ್ಟ್ರಮ್, ಬ್ರೆಜಿಲ್ ರಿಯಾಲ್, ಕೆನಡಾ ಡಾಲರ್. ನೆಕ್ಸ್ಟ್, ಬೊಂಬಲಾದೇವಿ ಈ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಯಾವ ಕ್ರೀಡೆ? ಆರ್ಚರಿ. ನೆಕ್ಸ್ಟ್, ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಈ ಉದ್ಯಾನವನ ತ್ರಿಪುರ ರಾಜ್ಯದಲ್ಲಿದೆ. ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ ಭಾರತ ಮೊದಲ ಮಿಶ್ರ ಹೆರಿಟೇಜ್ ತಾಣವಾಗಿದೆ ಅಂತ ಹೇಳಿದರೆ. ಸೊ ಆನ್ಸರ್ ಬಿ ಸರಿ ಇದೆ, ಎ ತಪ್ಪಿದೆ. ಇದು ಸಿಕ್ಕಿಮಲ್ಲಿ ಕಂಡು ಬರ್ತಕ್ಕಂಥ ತ್ರಿಪುರ ರಾಜ್ಯದಲ್ಲೆಲ್ಲ, ಹಾಗಾಗಿ ಆಪ್ಷನ್ 1 ತಪ್ಪಾಗುತ್ತೆ, ಅದು ಸಿಕ್ಕಿಂ ಆಗಬೇಕು. ನೆಕ್ಸ್ಟ್ ಬಂದು ಕೊರಡಿ ಥರ್ಮಲ್ ಪವರ್ ಸ್ಟೇಷನ್ ಇರುವ ರಾಜ್ಯ ಯಾವುದು ಅಂತ ಕೇಳಿದರೆ, ಸೊ ಆನ್ಸರ್ ಅಂತ ಹೇಳ್ತಾ ಹೋದರೆ ಆಪ್ಷನ್ 3 ಎಂದು ಮಹಾರಾಷ್ಟ್ರ ಇಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್, ಬಿರ್ಜು ಮಹಾರಾಜ್ ಈ ಕೆಳಗಿನ ಯಾವ ಪ್ರಕಾರದ ನೃತ್ಯ ಕಲಾವಿದರಾಗಿದ್ದಾರೆ ಅಂತ ಕೇಳಿದರೆ, ಇವರು ಬಂದು ಕಥಕ್, ಕೇರಳ. ನೆಕ್ಸ್ಟ್, ಬಂಗಾಳದ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿದವರು ಯಾರು? ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿದವರು ಯಾರು ಅಂತ ಕೇಳಿದರೆ ಆನ್ಸರ್ ಆಪ್ಷನ್ 2 ವಾರನ್ ಹೇಸ್ಟಿಂಗ್ಸ್. ಈ ಕೆಳಗಿನಲ್ಲಿ ನವರತ್ನ ಸ್ಥಾನವನ್ನು ಪಡೆದಿರುವ ಉದ್ದಿಮೆ ಯಾವುದು? ಕೋಲ್ ಇಂಡಿಯಾ ಲಿಮಿಟೆಡ್, ಭಾರತ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿರ್ತಕ್ಕಂಥ ನವರತ್ನ ಸ್ಥಾನಮಾನ ಪಡೆದಿರ್ತಕ್ಕಂಥ ಉದ್ದಿಮೆ ಯಾವುದು ಅಂತ ಹೇಳ್ತಾ ಹೋದರೆ ಆಪ್ಷನ್ 3 ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಹೀಗಿದೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ 1990ರಲ್ಲಿ ಸ್ಥಾಪನೆಗೊಂಡಿತ್ತು. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಅಂತ ಹೇಳಿದರೆ, ನೋಡಿ ಫ್ರೆಂಡ್ಸ್, ಇಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂತಕ್ಕಂಥ ಏನಿದೆಯೋ ಇದು 1990 1992 ನವೆಂಬರಲ್ಲಿ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಮುಂಬೈಯಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಬಿ ಸರಿ ಇದೆ, ಎ ತಪ್ಪಿದೆ. ಆಪ್ಷನ್ 2. ಸರ್ವೋದಯ ಯೋಜನೆಯನ್ನು ರೂಪಿಸಿದವರು ಯಾರು ಅಂತ ಕೇಳಿದರೆ, ಸರ್ವೋದಯ ಯೋಜನೆಯನ್ನು ರೂಪಿಸಿದವರು ಯಾರು ಅಂತ ಹೇಳಿದರೆ ಎಂ.ಎನ್. ರಾಯ್, ಮೊರಾರ್ಜಿ ದೇಸಾಯಿ, ಜಯಪ್ರಕಾಶ್ ನಾರಾಯಣ್, ಮಹಾತ್ಮ ಗಾಂಧೀಜಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಸರ್ವೋದಯ ಯೋಜನೆಯನ್ನು ಜಾರಿಗೆ ತರ್ತಕ್ಕಂಥದ್ದು ಜಯಪ್ರಕಾಶ್ ನಾರಾಯಣ್. ಆಪ್ಷನ್ 3 ಜಯಪ್ರಕಾಶ್ ನಾರಾಯಣ್. ನೆಕ್ಸ್ಟು, ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಈ ಕೆಳಗಿನ ಯಾವ ರಾಷ್ಟ್ರದ ಸಹಯೋಗದೊಂದಿಗೆ ನಿರ್ಮಿಸಲಾಗಿದೆ? ಇಂಗ್ಲೆಂಡ್, ರಷ್ಯಾ, ಅಮೆರಿಕ, ಜರ್ಮನಿ. ಆನ್ಸರ್ ಬಂದು ಇಂಗ್ಲೆಂಡ್. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಹಸಿರು ಕ್ರಾಂತಿಯಲ್ಲಿ ಅಧಿಕ ಇಳುವರಿಯ ಗೋಧಿಯನ್ನು ಉತ್ಪಾದಿಸಲು ಆಮದು ಮಾಡಿಕೊಂಡ ಗೋಧಿ ತಳಿ ಯಾವುದು? ಆಪ್ಷನ್ 1 ಮೆಕ್ಸಿಕನ್ ಡ್ವಾರ್ಫ್ ಅಂತಕ್ಕಂಥದ್ದು.
ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮಲ್ಹೋತ್ರಾ ಸಮಿತಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಮಲ್ಹೋತ್ರಾ ಸಮಿತಿ ಅಂತಕ್ಕಂಥದ್ದು ವಿಮಾ ಕ್ಷೇತ್ರದ ಸುಧಾರಣೆ. ಆಪ್ಷನ್ 2 ವಿಮಾ ಕ್ಷೇತ್ರದ ಸುಧಾರಣೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ವೆನ್ನಕ್ಷೆಯ ನವಿಲು ಪಕ್ಷಿ ಮತ್ತು ನರಿಗಿರುವ ನಿಕಟವಾದ ಸಂಬಂಧವನ್ನು ಸೂಚಿಸುತ್ತದೆ? ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ ನವಿಲು, ಪಕ್ಷಿ ಮತ್ತು ನರಿ. ಸೊ ನರಿ ಅಂತಕ್ಕಂಥದ್ದು ಪ್ರಾಣಿಗೆ ಬರುತ್ತೆ, ಹಾಗಾಗಿ ಅದು ಔಟು, ಅಲ್ಲೇ ನಾವು ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಇನ್ನು ಪಕ್ಷಿ ಒಳಗಡೆ ನವಿಲು ಬರ್ತಕ್ಕಂಥದ್ದು. ಸೊ ಇನ್ನು ಉಳಿದಿರ್ತಕ್ಕಂಥ ನರಿ ಹೊರಗಡೆ ಉಳ್ಕೊಳ್ಳುತ್ತೆ. ಆಪ್ಷನ್ 2. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಪ್ರಶ್ನೆ ಹೀಗಿದೆ. PQRSTU ಮತ್ತು W ಎಂಬ 8 ಜನ ಸ್ನೇಹಿತರು ಕೇಂದ್ರಕ್ಕೆ ಮುಖ ಮಾಡಿಕೊಂಡು ವೃತ್ತಾಕಾರದಲ್ಲಿ ಈ ರೀತಿ ಕುಳಿತಿದ್ದಾರೆ. ನೋಡಿ, ವೃತ್ತಾಕಾರದಲ್ಲಿ ಕೂತಿದ್ದಾರೆ. ಓಕೆ, ಸೊ ಇಲ್ಲಿ ಏನಾಗಿದೆ, 8 ಜನ ಇದ್ದಾರೆ. 8 ಜನ ಕೂತಿದ್ದಾರೆ. 1 2 3 4 5 6 7 8 ಅಂತ ಅಂದ್ಕೊಳ್ಳೋಣ. ಸೊ ವೃತ್ತಾಕಾರದಲ್ಲಿ ಈ ರೀತಿ PU R ಮತ್ತು V ಯ ಮಧ್ಯ, P ಅಂತಕ್ಕಂಥವ್ರು P ಇಲ್ಲಿ ಕೂತಿದ್ದಾನೆ ಅಂತಂದರೆ R ಮತ್ತು V ಮಧ್ಯೆ ಬರಬೇಕು. R ಮತ್ತು V ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಪ್ರಶ್ನೆ ಅಬ್ಸರ್ವ್ ಮಾಡಿ, R ಮತ್ತು V ಮಧ್ಯದಲ್ಲಿ ಅಂತ ಹೇಳಿದ್ರೆ R ಮೇಲ್ ಬರಬೇಕು ಅಥವಾ V ಕೆಳಗಡೆ ಬರಬೇಕು ಅಂತಕ್ಕಂಥದ್ದು ಏನಿಲ್ಲ. ಇದರಲ್ಲಿ ಯಾವ್ದು ಬೇಕಾದರೂ ಆಗಿರ್ಬೋದು. ಓಕೆ, ಸೊ R V ಇಲ್ಲಾದ್ರೂ ಬರ್ಬೋದು, VR ಇಲ್ಲಾದರೂ ಬರಬಹುದು. ಯಾಕಂತಂದರೆ V ಮತ್ತು R ಮಧ್ಯೆ P ಕೂತಿರೋದು. ಓಕೆ, ಸೊ ಅದು ಬಲಗಡೆನ ಎಡಗಡೆನ ಅಂತ ನಮಗೆ ಹೇಳಿಲ್ಲ. ಆ್ಯಂಡ್ ನೆಕ್ಸ್ಟು T ಯ ಬಲಕ್ಕೆ 2ನೇ ಸ್ಥಾನ, ಯಾರು V ಯ ಮಧ್ಯದಲ್ಲಿ ಕುಳಿತಿರುವ T ಯ ಬಲಕ್ಕೆ 2ನೇ ಸ್ಥಾನ. ಸೊ ಇಲ್ಲಿ P ಇದ್ದಾರೆ ಅಂತ ಅಂದರೆ T ಇಲ್ಲಿದ್ದಾನೆ ಅಂತ ಅಂದ್ಕೊಂಡೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಬಲಕ್ಕೆ 2ನೇ ಸ್ಥಾನ P ಆಯಿತು. ಆ್ಯಂಡ್ ಎಸ್ ಅನ್ನು P ಯ ಅಕ್ಕಪಕ್ಕದಲ್ಲಿ ಇಲ್ಲ. ಎಸ್ ಅಂತಕ್ಕಂಥನು P ನ ಅಕ್ಕಪಕ್ಕಕ್ಕೆ ಬರೋದಿಲ್ಲ, ಯಾಕಂದರೆ V ಮತ್ತು R ಇದ್ದಾರೆ ಅಕ್ಕಪಕ್ಕ, ಹಾಗಾಗಿ ಇಲ್ಲೆಲ್ಲೋ ಬೇರೆ ಕಡೆ ಬರ್ತಾನೆ. ಆ್ಯಂಡ್ V ಯು ನ ಪಕ್ಕದಲ್ಲಿದ್ದಾನೆ. ಏನಾಗುತ್ತೆ, ಇಲ್ಲಿ ಯು ನ ಪಕ್ಕದಲ್ಲಿದ್ದ V ಅಂತಕ್ಕಂಥನು ಯು ನ ಪಕ್ಕದಲ್ಲಿದ್ದಾರೆ. ನೋಡಿ, ಇಲ್ಲಿ ಯು ಇಲ್ಲಿ ಬರಬೇಕು. ಯಾಕಂತಂದರೆ ನೋಡಿ, V ಇದನ್ನು ತೊಗೊಂಡೆ ನಾವು, ಇದನ್ನ V ತೊಗೊಂಡೆ, ಇಲ್ಲಿ ಯು ಬರಲ್ಲ ಪಕ್ಕ. ಈ ಕಡೆ P ಇದ್ದಾನೆ, ಈ ಕಡೆ T ಇದ್ದಾನೆ, ಹಾಗಾಗಿ ಇಲ್ಲಿ ಯು ಬರಬೇಕು ನಮಗೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ V ಬರೋದಿಲ್ಲ, ಇಲ್ಲಿ R ಬರೋದಿಲ್ಲ ಈ ಪ್ಲೇಸ್ಗೆ. ಈಗ ನಾವು ಇದನ್ನು ರಿಮೂವ್ ಮಾಡ್ಕೋಬಹುದು. TRPVU ಅಂತಕ್ಕಂಥದ್ದಾಗುತ್ತೆ. ಆ್ಯಂಡ್ ಕ್ಯೂನು ಎಸ್ ಮತ್ತು W ನ ಮಧ್ಯದಲ್ಲಿಲ್ಲ. ಸೊ ಇದು ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಎಸ್ ಮತ್ತು W ಮಧ್ಯ ಇಲ್ಲ ಅಂದರು, ಹಾಗಾದ್ರೆ ಇನ್ನೆಲ್ಲಿರಬಹುದು? ಸೊ ಇಲ್ಲೆಲ್ಲೋ ಬರ್ಬೋದೇನೋ, ಯಾಕಂದರೆ ಎಸ್ ಮತ್ತು W ಇಲ್ಲಿ ಎಲ್ಲಿದೆ ಅಂತಲೇ ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ. ಓಕೆನಾ? ಇದ್ರ ಪ್ರಕಾರ ಏನು ಕ್ವಶನ್ ಏನಿದೆ, ಹಾಗಾದರೆ ಈ ಕೆಳನಲ್ಲಿ ಅಕ್ಕಪಕ್ಕದಲ್ಲಿ ಕುಳಿತಿಲ್ಲದ ಜೋಡಿ ಯಾವುದು? ಅಕ್ಕಪಕ್ಕ ಇಲ್ಲೇ ಇರ್ತಕ್ಕಂಥ ಜೋಡಿ ಯಾವುದು? ನೋಡಿ, ಕ್ಯೂ ಮತ್ತು W ಅಂತ ಕೊಟ್ಟಿದ್ದಾರೆ. ಓಕೆ, ಕ್ಯೂ ಮತ್ತು W ಅಂತ ಕೊಟ್ಟಿದ್ದಾರೆ. ಒಂದು R ಮತ್ತು P ಕೊಟ್ಟಿದ್ದಾರೆ. R ಮತ್ತು P ಇಲ್ಲಿದೆ ನೋಡಿ, ಅಕ್ಕಪಕ್ಕ ಇದ್ದಾರೆ, ಹಾಗಾಗಿ ಇದು ಬರೋದಿಲ್ಲ. ಕುಳಿತಿಲ್ಲದ ಕೇಳಿದ್ದಾರೆ. ಯು ಮತ್ತು V ನೋಡಿದಾಗ ನೋಡಿ, ಇಲ್ಲಿ ಯು ಮತ್ತು V ಇವರು ಸಹ ಕೂತಿದ್ದಾರೆ, ಹಾಗಾಗಿ ಇದು ಸಹ ಬರೋದಿಲ್ಲ. ಇನ್ನು R ಮತ್ತು V ನೋಡಿ, R ಮತ್ತು V ಏನಿದ್ದಾರೋ ಇವರ ಮಧ್ಯೆ P ಬಂದಿರೋದ್ರಿಂದ ಇವರು ಅಕ್ಕಪಕ್ಕ ಕುಳಿತುಕೊಳ್ತಾರಾ? ಇಲ್ಲ. ಸೊ ಹಾಗಾಗಿ ಕುಳಿತಿಲ್ಲದ ಜೋಡಿ ಅಂತ ಹೇಳಿದಾಗ ಆಪ್ಷನ್ 4 R ಮತ್ತು V ಆಗುತ್ತೆ. ಇಲ್ಲೇ ಕೊಟ್ಟಿದ್ದಾರೆ, R ಮತ್ತು V ಯ ಮಧ್ಯದಲ್ಲಿ P ಬಂದಾಗ ಏನಾಗುತ್ತೆ, R ಮತ್ತು V ಆ ಕಡೆ ಈ ಕಡೆ ಹೋಗ್ತಾರೆ, ಪಕ್ಕ ಬರೋದಿಲ್ಲ. ನೆಕ್ಸ್ಟು 240 ಮೀಟರ್ ಉದ್ದದ ರೈಲೊಂದು 24 ಸೆಕೆಂಡ್ಗಳಲ್ಲಿ ಕಂಬವೊಂದನ್ನು ದಾಟಿದರೆ ಆ ರೈಲು 650 ಮೀಟರ್ ಉದ್ದದ ಪ್ಲಾಟ್ಫಾರಮನ್ನು ದಾಟಲು ತೆಗೆದುಕೊಳ್ಳುವ ಅವಧಿ ಎಷ್ಟು ಅಂತ ಕೇಳಿದರೆ, ಫ್ರೆಂಡ್ಸ್ ಇದಕ್ಕೆ ನಮಗೆ ಫಾರ್ಮುಲಾ ಗೊತ್ತೇ ಇರುತ್ತೆ. ಫಸ್ಟ್ ನೋಡ್ಕೊಳ್ಬೇಕು, ಮೀಟರು ಸೆಕೆಂಡಲ್ಲಿದೆಯಾ ಅಥವಾ ಕಿಲೋಮೀಟರ್ ಫರ್ ಅವರಲ್ಲಿದೆಯಾ ಅಂತ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಮೀಟರಲ್ಲೇ ಕೊಟ್ಟಿದ್ದಾರೆ, ಇಲ್ಲೂ ಮೀಟರಲ್ಲಿ ಕೊಟ್ಟಿದ್ದಾರೆ, ಸೆಕೆಂಡಲ್ಲಿ ಕೊಟ್ಟಿದ್ದಾರೆ, ಇಲ್ಲೂ ಸಹ ಸೆಕೆಂಡಲ್ಲೇ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ನೋಡಿ, ಈಗ 240 ಮೀಟರ್ ಉದ್ದದ ರೈಲೊಂದು 24 ಸೆಕೆಂಡಲ್ಲಿ ಅಂತ ಹೇಳಿದಾಗ ನೋಡಿ, 24 ಸೆಕೆಂಡ್ಗಳಲ್ಲಿ ಕಂಬವೊಂದನ್ನು ದಾಟಿದ್ರೆ ಆ ರೈಲು 650 ಮೀಟರ್ ಉದ್ದದ ಪ್ಲಾಟ್ಫಾರಮನ್ನು ದಾಟಲು ತೆಗೆದುಕೊಳ್ಳೋ ಅವಧಿ ಎಷ್ಟು ಅಂತ ಕೇಳಿದರೆ, ಸೊ 24ಕ್ಕೆ 240 ಮೀಟರ್ ಹೋದರೆ ಎಷ್ಟಕ್ಕೆ 650 ಮೀಟರ್ ಉದ್ದದ ಪ್ಲಾಟ್ಫಾರಮ್ ಅಂತ ಕೇಳಿದರೆ, ಸೊ ಇಲ್ಲಿಯೂ ಪ್ಲಾಟ್ಫಾರಮ್ ಪ್ಲಸ್ ರೈಲ್ನ ಉದ್ದ ಎರಡೂ ಸಹ ತೊಗೊಳ್ಬೇಕು. 240 ಏನು ಪ್ಲಾಟ್ಫಾರಮ್ ಇದೆಯೋ ಮತ್ತು 650 ಪ್ಲಾಟ್ಫಾರಮ್ ಮತ್ತು 240 ಏನು ರೈಲ್ನ ಉದ್ದ ಇದೆಯೋ ಎರಡೂ ನೀವು ಕೂಡ್ಕೊಂಡು ತೊಗೊಳ್ಬೇಕಾಗುತ್ತೆ. ಹಾಗಾಗಿ ಎರಡನ್ನೂ ಕೂಡಿದಾಗ ನಮಗೆ ಏನಾಗುತ್ತೆ, 0 6 5 4 9 ಮತ್ತು 6 2 8 890 ನಾವು 890ಕ್ಕೆ ನಾವು ಕಂಡುಹಿಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, 24 1 24,
240 ಮೀಟರ್ ಉದ್ದ 24 ಸೆಕೆಂಡ್ ಅಂತ ಹೇಳಿದಾಗ ನೋಡಿ 240 ಮೀಟರ್ ಉದ್ದವನ್ನು ನೀವು 24 ಸೆಕೆಂಡಲ್ಲಿ ಹೋಗೋದಾದರೆ ನೀವು ಇಲ್ಲಿ ತೊಗೊಳ್ಬೇಕಾಗುತ್ತೆ ಏನು ಪ್ಲಾಟ್ಫಾರ್ಮ್ ಮತ್ತು ರೈಲ್ನ ಉದ್ದ ಎರಡೂ ಸಹ ಕೂಡಿ ನೀವು ಹ್ಯಾಂಡ್ಸನ್ನು ಮಾಡಬೇಕಾಗುತ್ತೆ. ಕೂಡಿದಾಗ ಏನಾಗುತ್ತೆ ನಮಗೆ 890 ಬರುತ್ತೆ. ಓಕೆ, ಸೊ ನೋಡಿ 240 ಮೀಟರ್ನ ಹೋಗೋದಕ್ಕೆ 24 ಸೆಕೆಂಡ್ ತೊಗೊಂಡ್ರೆ 890 ಮೀಟರ್ ಉದ್ದವನ್ನು ಹೋಗೋದಕ್ಕೆ ತೆಗೆದುಕೊಳ್ತಕ್ಕಂಥ ಅವಧಿ ಎಷ್ಟು ಅಂತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಇದು ಕ್ಯಾನ್ಸಲ್ ಆಯಿತು, 0 24 ಇದು ಕ್ಯಾನ್ಸಲ್ ಆಯಿತು, ಅಲ್ಲಿಗೆ ಎಷ್ಟಾಯಿತು 89 ಆಯಿತು, 89 ಸೆಕೆಂಡ್ಗಳು. ಓಕೆ, ಆನ್ಸರ್ ಆಪ್ಷನ್ 2 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ರಾಜೇಂದ್ರನು 2002 ಜೂನ್ 15 ಗುರುವಾರದಂದು ಕೆಲಸಕ್ಕೆ ಸೇರಿದನು. ಅವನು ಕೆಲಸಕ್ಕೆ ಸೇರಿದ 3 ವರ್ಷಗಳ ನಂತರದ ಅಕ್ಟೋಬರ್ 4ನೇ ಗುರುವಾರದಂದು ಮದುವೆಯಾದನು. ಹಾಗಾದರೆ ಅವನು ಮದುವೆಯಾದ ದಿನಾಂಕ ಯಾವುದು ಅಂತ ಕೇಳಿದರೆ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 2 22 ಆಗಿರುತ್ತೆ. ಅಂದರೆ ಏನು ತೊಗೊಂಡ್ರೆ 2022, ಇದಕ್ಕೆ ತುಂಬ ಇದು ಬರಬೇಕಾಗುತ್ತೆ. ನೀವು ಕೂಡ್ಕೊಂಡಾದರೂ ನೀವು 7ಇಂದ ಡಿವೈಡ್ ಮಾಡಿ ಆನ್ಸರ್ನ ಮಾಡಬಹುದು, ಅಥವಾ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಹೋದಾಗ ಒಂದು ದಿನ ಎಕ್ಸ್ಟೆಂಡ್ ಆಗ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ತಿಂಗಳಿಂದ ಇನ್ನೊಂದು ತಿಂಗಳಿಗೆ ಹೋದಾಗ 1 ದಿನ 2 ದಿನ ಮುಂದಕ್ಕೆ ಹೋಗ್ತಕ್ಕಂಥದ್ದು, ಇದೆಲ್ಲ ನಿಮಗೆ ಟ್ರಿಕ್ಗಳು ಗೊತ್ತಿರಬೇಕಾಗಿರುತ್ತೆ. ಅದ್ರ ಬೇಸಿಸ್ ಮೇಲೆ ನೀವು ಮಾಡಬಹುದಾಗಿರುತ್ತೆ. ಮತ್ತು ಇಲ್ಲಿ ರೀಸನನ್ನು 1 2 3 4 5 ಎಂದು ಆ್ಯಕ್ಟರನ್ನು 3 7 8 5 1 ಎಂದು ಸಂಕೇತಿಸಿದರೆ ರಿಯಾಕ್ಟ್ ಎಂಬುದನ್ನು ಹೇಗೆ ಸಂಕೇತಿಸಿದ್ರು ಅಂತ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ಲು. ಹಾರ್ಗೆ ಏನು ಮಾಡಿದ್ದಾರೆ, ಇಲ್ಲಿ 1 ಕೊಟ್ಟಿದ್ದಾರೆ ನೋಡಿ, ಇದೇ ಹಾರ್ ಸೇಮ್ 1 ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ನೋಡಿ ಇಲ್ಲಿ ಓ ಕೊಟ್ಟಿದ್ದಾರೆ, ಓಗೆ 5 ಕೊಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ ಓಗೆ ಏನು ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. ಈ ರೀತಿನ ನೋಡ್ತಾ ಹೋಗಬೇಕಾಗುತ್ತೆ. ನೋಡಿ ಹಾರ್ಗೆ 1 ಅಂತ ಹೇಳಿದಾಗ 1 ಎಲ್ಲ ಕೊಟ್ಟಿದ್ದಾರೆ. ಈಗೇನು ಬರುತ್ತೆ 2 ಬರುತ್ತೆ. ಆ್ಯಂಡ್ ಎಗೆ ಬಂದು 3. ಓಕೆ, ಆ್ಯಂಡ್ ಸಿಗೆ ಬಂದು ಏನು ಕೊಟ್ಟಿದ್ದಾರೆ, ಸಿಗೆ ನೋಡಿದ್ದೀವಿ ಸಿ ಇದೆ, ಸಿಗೆ ಬಂದು 7 ಕೊಟ್ಟಿದ್ದಾರೆ. ಸೊ ಇದು ಆಗ್ತಕ್ಕಂಥದ್ದು. ಇನ್ನು ಲಾಸ್ಟು ಟೀಗೆ ಬಂದು ಟಿ ಇಲ್ಲಿದೆ ನೋಡಿ, ಟೀಗೆ 8 ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ಸ್ಥಳದಿಂದ ಹೊರಟ ವಿಜಯ್ ಏನು ಮಾಡ್ತಾನೆ, ಫಸ್ಟ್ ನಮಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಯಾವುದು ಅಂತ ಗೊತ್ತಿರಬೇಕಾಗುತ್ತೆ. ಈ ರೀತಿ ಇದ್ದರೆ ನಾವು ನೋಡ್ತಾ ಹೋದರೆ ಇದನ್ನು ಪೂರ್ವ ಅಂತ ಹೇಳ್ತೀವಿ, ಈಸ್ಟು, ವೆಸ್ಟು, ನಾರ್ತು, ಸೌತು ಅಲ್ವಾ. ಸೊ ಉತ್ತರಕ್ಕೆ ಏನು ಮಾಡ್ತಾನೆ, ಇಲ್ಲಿ ಅವನ ಮನೆ ಇದೆ ಅಂತ ಅಂದ್ಕೊಳ್ಳೋಣ. ವಿಜಯ್ ಉತ್ತರಕ್ಕೆ 5 ಕಿಲೋಮೀಟ್ರ್ ಹೋಗ್ತಾನೆ, ಹೀಗೆ 5 ಕಿಲೋಮೀಟ್ರ್ ಹೋಗ್ತಾನೆ. ಅದಾದ ನಂತರ ಹಿಂಗೋಗಿ ಎಡಕ್ಕೆ ಅಂತ ಹೇಳಿದಾಗ ಏನಾಗುತ್ತೆ, ಎಡ ಈ ಕಡೆ ಬರುತ್ತೆ, 4 ಕಿಲೋಮೀಟ್ರ್ ಬರ್ತಾನೆ. ಅದಾದ ನಂತರ ಅಲ್ಲಿಂದ ಎಡಕ್ಕೆ ಮತ್ತೆ ಏನು ಮಾಡ್ತಾನೆ, 5 ಕಿಲೋಮೀಟ್ರ್ ಬರ್ತಾನೆ. ಪುನಃ ಬಲಕ್ಕೆ, ಇಲ್ಲಿಂದ ಹೋದಾಗ ಬಲ ಅಂದರೆ ಅದಾಗುತ್ತೆ. ಸೊ ಇಲ್ಲಿಂದ ಬರ್ತಾನಲ್ವಾ, ಸೊ ಬಲ ಅಂದಾಗ ಹಿಂಗಾಗುತ್ತೆ ನೋಡಿ, ಈ ಕಡೆಯಿಂದ ಮುಖ ಮಾಡಿದಾಗ ದಕ್ಷಿಣಕ್ಕೆ ಮುಖ ಮಾಡಿರ್ತಾನೆ. ಸೊ ಈ ಕಡೆ ಬಲ ಆಯಿತು, ಬಲಕ್ಕೆ ತಿರುಗಿ ನಡೆಯುತ್ತಾನೆ. ಹಾಗಾದರೆ ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ಸೊ ನೋಡಿ ಈ ಕಡೆ ಹೋದಾಗ ಏನಾಗುತ್ತೆ, ಅದು ಪಶ್ಚಿಮ ದಿಕ್ಕಿಗೆ ಹೋಗ್ತಕ್ಕಂಥದ್ದು, ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿರ್ತಾನೆ. ನೆಕ್ಸ್ಟು ರಾಮನು ಒಂದು ಛಾಯಾಚಿತ್ರವನ್ನು ತನ್ನ ಸ್ನೇಹಿತನಿಗೆ ತೋರಿಸುತ್ತಾ, ಆಕೆಯು ನನ್ನ ತಾಯಿಯ ತಂದೆಯ ಅಣ್ಣನ ಹಿರಿಯ ಮಗಳ ಏಕೈಕ ಪುತ್ರಿ ಅಂತ ಹೇಳ್ತಾರೆ. ಈ ಥರ ಪ್ರಶ್ನೆಗಳು ಬಂದಾಗ ನಾವು ನಮ್ಮ ಒಂದು ಸಂಬಂಧಕ್ಕೆ ನಾವು ಹೋಲಿಸ್ಕೊಂಡು ನೋಡಿದಾಗ ಅವ್ರು ಏನಾಗಬೇಕು ಅಂತ ನಮಗೆ ಬೇಗ ಅರ್ಥ ಆಗುತ್ತೆ. ಈ ಪ್ರಶ್ನೆನ ನೋಡ್ಕೊಂಡು ಹೋದಾಗ ನಮಗೆ ಅಷ್ಟು ನೀಟಾಗಿ ಅರ್ಥ ಆಗೋಲ್ಲ. ಆ ಒಂದು ಪ್ಲೇಸ್ಗೆ ನಮ್ಮ ಸಂಬಂಧಿಕರನ್ನ ಹೋಲಿಸ್ಕೊಂಡು ಹೋದಾಗ ಅವರು ನಮ್ಗೆ ಏನಾಗ್ತಾರೆ ಅಂತಕ್ಕಂಥದ್ರ ಮೇಲೆ ನಾವು ಆನ್ಸರ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಾಗಿರುತ್ತೆ. ಸೊ ನೋಡಿ, ಆಕೆಯು ನನ್ನ ತಾಯಿಯನ ಅಮ್ಮ, ನನ್ನ ಅಮ್ಮನ ತಂದೆಯನ್ನು ಅಮ್ಮನ ತಂದೆಯನ್ನು ನನಗೆ ತಾತ ಆಗ್ತಾರಲ್ವಾ. ಸೊ ತಾತನ ಅಣ್ಣ ಅಂದರೆ ಅವರು ತಾತನ ಆಗ್ತಾರೆ, ತಾತನ ಅಣ್ಣ ಅವರು ದೊಡ್ಡ ತಾತನೇ ಆಗ್ತಾರೆ. ಸೊ ದೊಡ್ಡ ತಾತನ ಹಿರಿಯ ಮಗಳು ಅಂತಂದೇನು ಅಮ್ಮನೇ ಆದರು, ಹೌದಲ್ವಾ. ಮಗಳಂದಾಗ ಅಮ್ಮನೇ ಆಯ್ತಾರೆ, ತಾತನ ಮಗಳು ನಮಗೆ ಅಮ್ಮ ಆದರು. ಅಮ್ಮನ ಏಕೈಕ ಪುತ್ರಿ, ಸೊ ನಮ್ಮ ಅಮ್ಮನ ಪುತ್ರಿ ಏನಾಗಬೇಕು, ನನಗೆ ಸಹೋದರಿ ಆಗಬೇಕು, ಹೌದಲ್ವಾ. ಸೊ ತಂಗಿ ಅಥವಾ ಅಕ್ಕ, ಒಟ್ನಲ್ಲಿ ಪುತ್ರಿ ಅಂದಾಗ ನನಗೆ ಸಹೋದರಿ ಆಗ್ತಾಳೆ. ಹಾಗಾಗಿ ನೋಡಿ ಇಲ್ಲಿ ಆಪ್ಷನ್ 1 ಸಹೋದರಿ. ಸೊ ಈ ರೀತಿ ನೀವು ಕ್ವಶನ್ಸ್ಗಳ ಈ ರಿಲೇಷನ್ಶಿಪ್ ಅಂತ ಬಂದಾಗ ನೀವು ನಿಮ್ಮ ಒಂದು ರಿಲೇಷನ್ಗೆ ನೀವು ಹೋಲಿಕೆನ ಮಾಡ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತೋಣ. ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿ ಬರಬೇಕಾದ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ ಆಲ್ಮೋಸ್ಟ್ ಏನಿಲ್ಲ, 7 3 21 ಇದೆ, ಆ್ಯಂಡ್ 3 6 ಇದೆ. ಸೊ ಮಲ್ಟಿಪ್ಲೈ ಮಾಡಿ ಎರಡನ್ನೂ ಅಷ್ಟೇ, 21 × 6ನ ಮಲ್ಟಿಪ್ಲೈ ಮಾಡಿದಾಗ 6 1 6, 6 12 126. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಕೆಲವು ಶಿಕ್ಷಕರು ಮಹಿಳೆಯರು, ಯಾವುದೇ ಶಿಕ್ಷಕರು ಗೈರು ಹಾಜರಾಗಿಲ್ಲ. ತೀರ್ಮಾನಗಳನ್ನು ಕೊಟ್ಟಿದ್ದಾರೆ, ಪುರುಷ ಶಿಕ್ಷಕರು ಯಾರೂ ಇಲ್ಲ, ಎಲ್ಲ ಮಹಿಳಾ ಶಿಕ್ಷಕರು ಹಾಜರಿದ್ದಾರೆ ಅಂತ. ನೋಡಿ ಫ್ರೆಂಡ್ಸ್, ಇದಕ್ಕೆ ಒಂದು ಏನಂತ ಹೇಳಿದರೆ, ಕೆಲವು ಶಿಕ್ಷಕರು ಮಹಿಳೆಯರು ಅಂದರೆ ಕೆಲವು ಶಿಕ್ಷಕರು ಮಹಿಳೆಯರು, ಎಲ್ಲರೂ ಅಲ್ಲ,
ಕೆಲವು ಶಿಕ್ಷಕರು ಮಹಿಳೆಯರು ಇರ್ತಾರೆ, ಯಾವುದೇ ಶಿಕ್ಷಕರು ಗೈರು ಹಾಜರಾಗಿಲ್ಲ ಅಂತಕ್ಕಂಥದ್ದು. ಸೊ ಹೀಗಿದ್ದಾಗ ಏನಾಗುತ್ತೆ, ಕೆಲವು ಶಿಕ್ಷಕರು ಮಹಿಳೆಯರು ಅಂತ ಹೇಳಿದಾಗ ಇನ್ನು ಉಳಿದಿರ್ತಕ್ಕಂಥ ಕೆಲವು ಶಿಕ್ಷಕರಲ್ಲಿ ಪುರುಷರು ಬರಬಹುದು, ಹೌದಲ್ವಾ. ಸೊ ಕೆಲವರು ಅಂತ ಹೇಳಿದಾಗ ಕೆಲವರು ಮಾತ್ರ ಮಹಿಳೆಯರು, ಇನ್ನು ಕೆಲವರು ಶಿಕ್ಷಕರು ಪುರುಷರು ಸಹ ಬರ್ತಾರೆ. ಯಾವುದೇ ಶಿಕ್ಷಕರು ಗೈರು ಹಾಜರಾಗಿಲ್ಲ ಅಂತ ಹೇಳಿದಾಗ ಅಲ್ಲಿ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು, ಒಟ್ಟಿನಲ್ಲಿ ಟೋಟಲ್ ಆಗಿ ಶಿಕ್ಷಕರೆಲ್ಲೂ ಗೈರು ಹಾಜರಾಗಿಲ್ಲ. ಓಕೆ, ಸೊ ನೋಡಿ ಇಲ್ಲಿ ಪುರುಷ ಶಿಕ್ಷಕರು ಯಾರೂ ಇಲ್ಲ ಅಂತ ಕೊಟ್ಟಿದ್ದಾರೆ. ಇದು ಹೇಳಿಕೆ ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ಕೆಲವು ಶಿಕ್ಷಕರು ಮಹಿಳೆಯರು ಅಂತ ಹೇಳಿದಾಗ ಇನ್ನು ಕೆಲವು ಶಿಕ್ಷಕರಲ್ಲಿ ಪುರುಷರು ಸಹ ಆಗಿರ್ತಾರೆ. ಸೊ ಇದು ತಪ್ಪಾಗುತ್ತೆ. ಎಲ್ಲ ಮಹಿಳಾ ಶಿಕ್ಷಕರು ಹಾಜರಿದ್ದಾರೆ ಅಂತ ಹೇಳಿದಾಗ ಯಾವುದೇ ಶಿಕ್ಷಕರು ಗೈರು ಹಾಜರಾಗಿಲ್ಲ. ಇಟ್ ಮೀನ್ಸ್ ಅಲ್ಲಿ ಪುರುಷರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು, ಟೋಟಲ್ ಆಗಿ ಯಾರೂ ಗೈರು ಹಾಜರಾಗಿಲ್ಲ ಅಂತ ಹೇಳಿದಾಗ ಮಹಿಳೆಯರು, ಎಲ್ಲ ಮಹಿಳೆಯರು ಸಹ ಅಲ್ಲಿ ಮಹಿಳಾ ಶಿಕ್ಷಕರು ಹಾಜರಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ತೀರ್ಮಾನ ಬಿ ಮಾತ್ರ ಸರಿ ಇರುತ್ತೆ. ನೆಕ್ಸ್ಟ್, ಈ ಕೆಳಗಿನ ಆಕೃತಿಯಲ್ಲಿ ಕಂಡುಬರುವ ಗರಿಷ್ಠ ಚೌಕಗಳ ಸಂಖ್ಯೆಯನ್ನು ಕೇಳಿದರೆ ಫ್ರೆಂಡ್ಸ್, ಫಸ್ಟ್ ನೀವು ಒಳಗಡೆದು ಮಾತ್ರ ಒಂದು ತೊಗೊಳ್ಳಿ ಅಥವಾ ಹೊರಗಡೆದು ಯಾವ್ದಾರು ಒಂದು ತೊಗೊಳ್ಳಿ. ಸೊ ಈ ರೀತಿ ನೀವು ತೊಗೊಂಡಾಗ ಏನಾಗುತ್ತೆ, ಈ ರೀತಿ ತೊಗೊಳ್ತೀರಾ ಅಂತ ಹೇಳಿದರೆ ಇಲ್ಲಿ ಎಷ್ಟು ಬರ್ಬೋದು, 1 2 3 4 ಟೋಟಲ್ ಆಗಿ 5 ಬರುತ್ತೆ. ಸೊ ಚೌಕ ಮಾತ್ರ ಹೇಳಿರೋದಿಲ್ಲಿ. ಸೊ ಕ್ವಾಡ್ರೇಟ್ರಲ್ಲಿ ಇದು ಬರಲ್ಲ, ಜಸ್ಟ್ ಚೌಕ ಅಂತ ಹೇಳಿದಾಗ, ಚೌಕ ಅಂತ ಹೇಳಿದಾಗ 4 ಅಂಚುಗಳು ಸಹ ಸಮ ಇರಬೇಕು, ಬಾಹುಗಳು ಸಮ ಇರಬೇಕು. ಸೊ ಇದನ್ನು ನಾವು ಚೌಕ ಅಂತ ಹೇಳ್ತೀವಿ. ಇಲ್ಲಿ ಎಷ್ಟು ಬರುತ್ತೆ, 1 2 3 4 5. ಸೊ 5 ಅಂತ ಹೇಳಿದಾಗ ನೋಡಿ ಇಲ್ಲಿ ಇಷ್ಟಲ್ಲಿ ನಾವು ತೊಗೊಂಡಾಗ 5 ಬರುತ್ತೆ. ಆ್ಯಂಡ್ ಅದೇ ರೀತಿ ಇದನ್ನು ನಾವು ತೊಗೊಂಡಾಗ ಅಷ್ಟೇ ನೋಡಿ ಈ ರೀತಿ ಆದಾಗ 1 2 3 4 5 ಟೋಟಲ್ ಆಗಿ 5 ಆಯ್ತದೆ. ಆ್ಯಂಡ್ ಇದು ಅಷ್ಟೇ, ಇದರಲ್ಲೂ ಸಹ 5 ಬರುತ್ತೆ. 5 5 5 ಟೋಟಲು 15 ಬರ್ತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಗಿನ ಯಾವ ಕಾಯ್ದೆಯ ಅನ್ವಯ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಲಾಯಿತು ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳಬಹುದು. ಸೊ ಇದು ಬಂದು ರೆಗ್ಯುಲೇಟಿಂಗ್ ಕಾಯ್ದೆ 1773. ಮುಂದಿನ ಪ್ರಶ್ನೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ತಿಳಿಸುವ ಭಾರತ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ ಇದು ಬಂದು 14ನೇ ವಿಧಿ ಹೇಳುತ್ತೆ. ನರೇಂದ್ರ ಮೋದಿಯವರು ಭಾರತದ ಎಷ್ಟನೇ ಪ್ರಧಾನಮಂತ್ರಿಯಾಗಿದ್ದಾರೆ? ನರೇಂದ್ರ ಮೋದಿಯವರು ಭಾರತದ ಎಷ್ಟನೇ ಪ್ರಧಾನಮಂತ್ರಿಯವರು ಆಗಿದ್ದಾರೆ? ಆನ್ಸರ್ ಆಪ್ಷನ್ 3, 16ನೇ. ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜ್ಯವು ದ್ವಿಸದನವನ್ನು ಹೊಂದಿಲ್ಲ? ಸೊ ಇಲ್ಲಿ ತುಂಬ ಇದ್ದಾವೆ. ಈ ಕೆಳಗಿನ ಯಾವ ರಾಜ್ಯವು ದ್ವಿಸದನವನ್ನು ಹೊಂದಿಲ್ಲ ಅಂತ ಕೇಳಿದರೆ ಸೊ ಯಾವುದಾದ್ರು ಬರುತ್ತೆ ಅಂತ ಹೇಳಿದರೆ ಆಲ್ಮೋಸ್ಟ್ ದ್ವಿಸದನವನ್ನು ಹೊಂದಿರತಕ್ಕಂಥ ಒಟ್ಟು 6 ರಾಜ್ಯಗಳು ಕಂಡು ಬರುತ್ತೆ. ಯಾವುದಾದ್ರು ಅಂತ ಹೇಳಿದ್ರೆ ಬಿಹಾರ ಬರುತ್ತೆ, ಅದಾದ ನಂತರ ಕರ್ನಾಟಕನೂ ಸಹ ಬರುತ್ತೆ, ಕರ್ನಾಟಕ, ಬಿಹಾರ ಆ್ಯಂಡ್ ಮಹಾರಾಷ್ಟ್ರ, ಜಮ್ಮು ಮತ್ತು ಕಾಶ್ಮೀರ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಉತ್ತರ ಪ್ರದೇಶ ಬರುತ್ತೆ, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಮಹಾರಾಷ್ಟ್ರ, ಕರ್ನಾಟಕ, ಬಿಹಾರ ಒಟ್ಟು ಬರ್ತಕ್ಕಂಥದ್ದು 6 ದ್ವಿಸದನಗಳನ್ನು ಹೊಂದಿರತಕ್ಕಂಥ ಸ್ಟೇಟ್ಗಳು. ತಮಿಳುನಾಡು ಮತ್ತು ಮಧ್ಯಪ್ರದೇಶ ಬರೋದಿಲ್ಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದಿಲ್ಲ ಅಂತ ಹೇಳಿದರೆ, ಹಾಗಾಗಿ ಎ ಮತ್ತು ಬಿ ಆಪ್ಷನ್ ಒಂದಾಗಿರುತ್ತೆ. ನೆಕ್ಸ್ಟ್, LPGಯಲ್ಲಿರೋ ಪ್ರಧಾನ ಘಟಕಗಳನ್ನು ಕೇಳಿದರೆ ಇಲ್ಲಿ ಮೀಥೇನ್, ಬ್ಯೂಟೇನ್, ಪ್ರೋಪೇನ್ ಆ್ಯಂಡ್ ಈಥೇನ್ ಅಂತ ಕೇಳಿದರೆ ಇಲ್ಲಿ ಇರ್ತಕ್ಕಂಥದ್ದು ಪ್ರಮುಖವಾಗಿ ಅಂತ ಹೇಳಿದರೆ ಬಿ ಮತ್ತು ಸಿ ಅಂದರೆ ಬ್ಯೂಟೇನ್ ಮತ್ತು ಪ್ರೋಪೇನ್. ನೆಕ್ಸ್ಟು, ಹೇಬಿಯಸ್ ಕಾರ್ಪಸ್ ರಿಟ್ಟನ್ನು ಯಾವ ವಿಧಿಯ ಅನ್ವಯ ಹೈಕೋರ್ಟ್ನಲ್ಲಿ ಸಲ್ಲಿಸಬಹುದು ಅಂತ ಕೇಳಿದರೆ ಹೇಬಿಯಸ್ ಕಾರ್ಪಸ್ ರಿಟ್ಟನ್ನು ಯಾವ ವಿಧಿಯ ಅನ್ವಯ ಹೈಕೋರ್ಟ್ನಲ್ಲಿ ನಾವು ಸಲ್ಲಿಸಬಹುದು ಅಂತ ನೋಡ್ತಾ ಹೋದರೆ ಆಪ್ಷನ್ 2 226ನೇ ವಿಧಿಯ ಅಡಿಯಲ್ಲಿ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಭಾರತ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಮೂಲಭೂತ ಹಕ್ಕುಗಳನ್ನು ಭಾರತ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗುವುದು ಅಂತ ಕೇಳಿದರೆ ಹೌದು, ಇದು ಎರಡೂ ಸಹ ಸರಿ ಇರ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 3 ಎ ಮತ್ತು ಬಿ ಎರಡೂ ಸರಿ ಇದೆ. ನೆಕ್ಸ್ಟು, ಭಾರತ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿಯ ಅನ್ವಯ 6ರಿಂದ 14 ವರ್ಷದ ಎಲ್ಲ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಹೇಳಿದರೆ 86ನೇ ತಿದ್ದುಪಡಿಯ ಅನ್ವಯ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಈ ಕೆಳನಲ್ಲಿ ಸಮಾಜವಾದಿ ತತ್ವ ಯಾವುದು ಅಂತ ಕೇಳಿದರೆ ಸಮಾಜವಾದಿ ತತ್ವ ಯಾವುದು ಅಂತ ಹೇಳಿದರೆ ಪ್ರಜಾ ಕಲ್ಯಾಣಕ್ಕಾಗಿ ಸಮಾಜವನ್ನು ವ್ಯವಸ್ಥಿತಗೊಳಿಸುವುದು. ಇನ್ನು ಮುಂದಿನ ಪ್ರಶ್ನೆ, ಕೇಂದ್ರಾಡಳಿತ ಪ್ರದೇಶವಾದ ಲಕ್ಷದ್ವೀಪವು ಈ ಕೆಳಗಿನ ಯಾವ ಹೈಕೋರ್ಟ್ ವ್ಯಾಪ್ತಿಯಲ್ಲಿ ಬರುತ್ತದೆ? ಸೊ ಆನ್ಸರು ಆಪ್ಷನ್ 3 ಕೇರಳ. ಅಂಡ್ ಈ ಕೆಳಗಿನಲ್ಲಿ 2ನೇ ಪ್ರಾಶಸ್ತ್ಯ ಮತದಿಂದ ಗೆದ್ದು ಭಾರತದ ರಾಷ್ಟ್ರಪತಿಯಾದವರು ಯಾರು? 2ನೇ ಪ್ರಾಶಸ್ತ್ಯ ಮತದಿಂದ ಗೆದ್ದು ಭಾರತದ ರಾಷ್ಟ್ರಪತಿಯಾದವರು ಯಾರು ಅಂತ ಹೇಳಿದ್ರೆ ಆಪ್ಷನ್ 2 ವಿ ಗಿರಿಯವರು. ಆ್ಯಂಡ್ ಭಾರತದ ಅಟಾರ್ನಿ ಜನರಲ್ ಅವರ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಕೇಳಿದರೆ ಅದು ಬಂದು ನಿರ್ದಿಷ್ಟವಾಗಿ
ನಿರ್ದಿಷ್ಟವಾಗಿ ಸೂಚಿಸಿಲ್ಲ. ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್, ವಿವಿಧ ರಾಜ್ಯಗಳಿಂದ ಹಾಗೂ ಕೇಂದ್ರಾಡಳಿತ ಪ್ರದೇಶದಿಂದ ಪರೋಕ್ಷ ಮತದಾನದ ಮೂಲಕ ರಾಜ್ಯಸಭೆಗೆ ಚುನಾಯಿತರಾಗುವ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅದು ಬಂದು 238 ಸದಸ್ಯರು. ಆ್ಯಂಡ್ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಸಂಸತ್ತಿನ ಯಾವುದೇ ಸದನದ ಕಾರ್ಯಕಲಾಪ ನಡೆಸಲು ಆ ಸದನದಲ್ಲಿ ಅಧ್ಯಕ್ಷರನ್ನು ಹೊರತುಪಡಿಸಿ ಒಟ್ಟು ಸದಸ್ಯರ 1/10 ಸದಸ್ಯರು ಹಾಜರಿರಬೇಕು. ಸದನದ ಅನುಮತಿ ಇಲ್ಲದೆ ಯಾವುದೇ ಸದನದ ಸದಸ್ಯರು 60 ದಿನಗಳವರೆಗೆ ಸದನದ ಯಾವುದೇ ಸಭೆಗಳಿಗೆ ಹಾಜರಾಗದಿದ್ದಲ್ಲಿ ಆ ಸ್ಥಾನವು ಖಾಲಿಯಾಗುತ್ತದೆ ಅಂತ ಹೇಳಿದರೆ ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2 ಬಿ ಸರಿ, ಎ ತಪ್ಪು. ಭಾರತದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸುವ ವ್ಯವಸ್ಥೆಯನ್ನು ಪರಿಚಯಿಸಿದವರು ಯಾರು? ಭಾರತದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸುವ ವ್ಯವಸ್ಥೆಯನ್ನು ಪರಿಚಯಿಸಿದವರು ಯಾರು? ನ್ಯಾಯಮೂರ್ತಿ PN ಭಗವತಿ, ನ್ಯಾಯಮೂರ್ತಿ VR ಕೃಷ್ಣ ಅಯ್ಯರ್, ನ್ಯಾಯಮೂರ್ತಿ ಚಂದ್ರಚೂಡ್, ನ್ಯಾಯಮೂರ್ತಿ ಜಗನ್ನಾಥ್ ಮಿಶ್ರಾ. ಆನ್ಸರ್ ಆಪ್ಷನ್ ಎ ನ್ಯಾಯಮೂರ್ತಿ PN ಭಗವತಿ. ನೆಕ್ಸ್ಟು, ಸಸ್ಯಗಳ ವರ್ಗೀಕರಣದ ಮೂಲ ಘಟಕ ಯಾವುದು? ಸಸ್ಯಗಳ ವರ್ಗೀಕರಣದ ಮೂಲ ಘಟಕ ಯಾವುದು? ಆನ್ಸರ್ ಆಪ್ಷನ್ 3 ಸ್ಪೀಸಿಸ್ ಜಾತಿ. ಎಲೆಕ್ಟ್ರಿಕ್ ಬಲ್ಬ್ನಲ್ಲಿ ಸಾಮಾನ್ಯವಾಗಿ ತುಂಬಲಾಗುವ ಅನಿಲ ಯಾವುದು? ಎಲೆಕ್ಟ್ರಿಕ್ ಬಲ್ಬ್ನಲ್ಲಿ ಸಾಮಾನ್ಯವಾಗಿ ತುಂಬುವ ಅನಿಲ ಯಾವುದು? ಆನ್ಸರ್ ಆಪ್ಷನ್ 1 ನೈಟ್ರೋಜನ್. ಸೊ ಮಾಮೂಲಿ ಬಲ್ಬ್ನಲ್ಲಿ ಬಂದು ಆರ್ಗನ್ ಅಂತ ಹೇಳ್ತೀವಿ. ಸೊ ಇದು ನೈಟ್ರೋಜನ್ ಬಂದು ಎಲೆಕ್ಟ್ರಿಕ್ ಬಲ್ಬ್ನಲ್ಲಿ. ವಿವಿಧ ಬಗೆಯ ವೆಲ್ಡಿಂಗ್ನಲ್ಲಿ ಬಳಸಲಾಗುವ ಅನಿಲವು ಈ ಕೆಳಗಿನ ಯಾವುದನ್ನು ಒಳಗೊಂಡಿರುತ್ತದೆ? ವೆಲ್ಡಿಂಗ್ ಅನಿಲ ಯಾವುದ್ಯಾವುದು ಅಂತ ಹೇಳಿದ್ರೆ ಆಪ್ಷನ್ 3 ಎ ಮತ್ತು ಬಿ ಅಸಿಟಲಿನ್ ಮತ್ತು ಆಕ್ಸಿಜನ್. ಈ ಕೆಳಗಿನ ಯಾವುದನ್ನು ಭಾರಜಲ ಎಂದು ಕರೆಯಲಾಗುತ್ತದೆ? ಆನ್ಸರ್ ಡ್ಯೂಟೇರಿಯಂ ಆಕ್ಸೈಡ್. ಸ್ವಚ್ಛ ಆಕಾಶದ ರಾತ್ರಿಯು ಮೋಡ ಕವಿದ ಆಕಾಶದ ರಾತ್ರಿಗಿಂತ ತಂಪಾಗಿರಲು ಕಾರಣವೇನು? ಬಿಕಾಸ್ ಆಪ್ಷನ್ 3 ವಿಕಿರಣ ಕಂಡಕ್ಷನ್. ಟೆಟ್ರಾಥೈಲ್ ಸೀಸವನ್ನು ಡ್ಯಾಶ್ಗಾಗಿ ಬಳಸಲಾಗುತ್ತದೆ? ಯಾವುದಕ್ಕಾಗಿ ಅಂತ ಹೇಳಿದ್ರೆ ಪೆಟ್ರೋಲ್ ಸಂಯೋಜಕ. ನೆಕ್ಸ್ಟ್, ಕೆಳಗಿನ ಯಾವುದನ್ನು ಲೂಬ್ರಿಕೆಂಟ್ ಆಗಿ ಬಳಸಲಾಗುವುದು? ಆನ್ಸರ್ ಆಪ್ಷನ್ 2 ಗ್ರಾಫೈಟ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ಸಾಮಾನ್ಯವಾಗಿ ಪಾಲಿಮೈಡ್ ಎಂದು ಕರೆಯಲಾಗುತ್ತದೆ? ಆನ್ಸರ್ ಆಪ್ಷನ್ 2 ನೈಲಾನ್. ಪರಮಾಣುಗಳು ಇವುಗಳಿಂದ ಸಂಯೋಜಿಸಲ್ಪಟ್ಟಿವೆ: ಎಲೆಕ್ಟ್ರಾನ್, ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ಆನ್ಸರ್ ಇಸ್ ಆಪ್ಷನ್ 4 A, B ಆ್ಯಂಡ್ C 3 ಸಹ ಕಂಡುಬರುತ್ತೆ. ಈ ಕೆಳಯಲ್ಲಿ ಯಾವುದು ಹೈಡ್ರೋಜನ್ ಐಸೋಟೋಪ್ ಅಲ್ಲ ಅಂತ ಕೇಳಿದರೆ ಆನ್ಸರ್ ಇಸ್ ಆಪ್ಷನ್ 4 ಎಟ್ರಿಯಂ. ಸಸ್ಯಗಳು ಈ ಕೆಳಗಿನ ಯಾವ ಬಣ್ಣದ ಬೆಳಕನ್ನು ಹೆಚ್ಚಾಗಿ ಹೀರಿಕೊಳ್ಳುತ್ತವೆ? ನೇರಳೆ, ಕಿತ್ತಳೆ, ನೀಲಿ, ಕೆಂಪು. ಆನ್ಸರ್ ಇಸ್ ಆಪ್ಷನ್ 2 ಸಿ ನೀಲಿ ಮತ್ತು ಕೆಂಪು. ನೆಕ್ಸ್ಟ್, ಟಾರ್ಟಾರಿಕ್ ಆಮ್ಲಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಬಿಳಿ ಸ್ಫಟಿಕೀಯ ಸಾವಯವ ಆಮ್ಲವಾಗಿದೆ. ಇದನ್ನು ಮುಖ್ಯವಾಗಿ ದ್ರಾಕ್ಷಿ ಹಣ್ಣಿನಿಂದ ಪಡೆಯಲಾಗುತ್ತದೆ. ಆನ್ಸರ್ ಇಸ್ ಆಪ್ಷನ್ 3 ಎ ಮತ್ತು ಬಿ ಎರಡೂ ಸರಿ ಇದೆ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಬಟ್ಟೆಗಳ ಮೇಲಿನ ತುಕ್ಕಿನ ಕಲೆಗಳನ್ನು ಹೋಗಲಾಡಿಸಲು ಬಳಸಲಾಗುವ ಆಮ್ಲ ಯಾವುದು? ಬಟ್ಟೆಗಳ ಮೇಲಿನ ತುಕ್ಕಿನ ಕಲೆಗಳನ್ನು ಹೋಗಲಾಡಿಸಲು ಬಳಸುವ ಆಮ್ಲ ಯಾವುದು? ಅದು ಬಂದು ಆಪ್ಷನ್ 3 ಆಕ್ಸಾಲಿಕ್ ಆಮ್ಲ. ಈ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಪೆಲಾಗ್ರ ರೋಗ ಉಂಟಾಗುತ್ತದೆ? ಆನ್ಸರ್ ಆಪ್ಷನ್ 2 ವಿಟಮಿನ್ B3. ಲಾಸ್ಟ್ ಕ್ವೆಶನ್, ಜೆಟ್ ವಿಮಾನಗಳು ಈ ಕೆಳಗಿನ ಯಾವ ನಿಯಮದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ಆನ್ಸರ್ ಇಸ್ ಆಪ್ಷನ್ 2 ನ್ಯೂಟನ್ ಚಲನೆಯ 3ನೇ ನಿಯಮ.